ಈ ರಂಜಾನ್ ಟೈಮಲ್ಲಿ ಫುಡ್ಗಳನ್ನ ಟ್ರೈ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ. ಸೊ ಅದೇ ರೀತಿ ಟ್ರೈ ಮಾಡೋಣ ಅಂತ ನಾನಿವತ್ತು ಕೋರಮಂಗಲ ಹೋಗಿದ್ದೆ. ಸ್ಯಾಟರ್ಡೆ ನೈಟ್ ಹೋಗಿದ್ದರಿಂದ ತುಂಬಾ ಕ್ರೌಡ್ ಇತ್ತು ಅಂತ ಹೇಳ್ತೀನಿ. ಎಷ್ಟು ಜನ ಬರ್ತಾಯಿದ್ರು ಅಂದರೆ ಅಷ್ಟು ಜನ ಕಾಲಾಕಕ್ಕೂ ಜಾಗ ಇರಲಿಲ್ಲ. ಸೊ ಒಂದು ಕ್ಯಾಂಪ್ ಥರ ನಡೆಸ್ತಾ ಇದ್ದಾರೆ ಇವರು. ಒಂದು ನಾರ್ಮಲ್ ಪೀಪಲ್ಸ್ ಒಂದು ಒಳಗಡೆ ಕ್ಯಾಂಪ್ ಥರ ಇತ್ತು. ಸೊ ಎಲ್ಲ ರೀತಿಯ ಫುಡ್ಗಳು ಅಲ್ಲಿ ಸಿಗ್ತಾಯಿತ್ತು. ನಿಮಗೆ ಬೀಫ್, ಚಿಕನ್, ಮಟನ್, ಫಿಶ್ ಎಲ್ಲ ರೀತಿಯೂ ಇತ್ತು. ಸೊ ಟ್ರೈ ಮಾಡೋಣ ಅಂತ ಒಳಗಡೆ ಹೋದ್ವಿ. ಬಟ್ ಯಾಕಾದರೂ ಹೋದ್ನೋ ಅನ್ನಿಸ್ಬಿಡ್ತು. ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಹೈಜಿನ್ ಎಲ್ಲ ಇರಲ್ಲ, ಅದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ಬಟ್ ಇಷ್ಟೊಂದು ದುಡ್ಡು ಕೊಟ್ಟು ತಿನ್ನಬೇಕಾ ಅನ್ನಿಸ್ಬಿಡ್ತು. ಫಸ್ಟ್ ನಾವು ಟ್ರೈ ಮಾಡಿದ್ದು ಕ್ಯಾಮಲ್ ಮೀಟ್. ಫಸ್ಟ್ ಟೈಮ್ ನಾನು ತಿಂದಿದ್ದು ಕ್ಯಾಮಲ್ನ. ಸೊ ಇಲ್ಲೇ ಅದೇ ಥರ ಎಲ್ಲ ಸಿಗೋದು ಅಂತ ಟ್ರೈ ಮಾಡಿದೆ. ಬಟ್ ಅಷ್ಟು ದುಡ್ಡ ಅಂತ ಅನ್ನಿಸ್ಬಿಡ್ತು. ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಕ್ಯಾಮಲ್ ಮೀಟ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಬೀಫ್ ಶಿಕ್ನ ಟ್ರೈ ಮಾಡಿದೆ. ಅದು ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಬೀಫ್ ತಿಂತಿರೋದು ಸೆಕೆಂಡ್ ಟೈಮ್. ಓಕೆ, ಚೆನ್ನಾಗಿತ್ತು ಅಂತ ಫೀಲ್ ಆಯಿತು. ಬಟ್ ಅದು ಕೂಡ ತುಂಬಾ ಪ್ರೈಸ್ ಜಾಸ್ತಿ ಅಂತ ಹೇಳ್ತೀನಿ. ಆ್ಯಂಡ್ ಮಲೈ ಚಿಕನ್ ಟಿಕ್ಕಾ ಅಂತ ತೊಗೊಂಡ್ವಿ. ಅದು ಟೇಸ್ಟ್ ವೈಸು ಸ್ವಲ್ಪ ಹುಳಿ ಥರ ಇತ್ತು. ಬಟ್ ಓಕೆ, ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದ್ವಿ ಅಂತ ಅನ್ನಿಸ್ತು. ಕ್ರಿಸ್ಪಿಯಾಗಿರೋ ಒಂದು ಚಿಕನ್ನ ಟ್ರೈ ಮಾಡಿದೆ. ಅದೇನಿಲ್ಲ, ಶಾವಿಗೆಲಿ ನಿಮಗೆ ಜಸ್ಟ್ ಡಿಪ್ ಮಾಡಿ ಅದನ್ನು ಫ್ರೈ ಮಾಡಿಕೊಟ್ರು. ಟೇಸ್ಟ್ ಏನೂ ಇಲ್ಲ ಅಂತ ಹೇಳ್ತೀನಿ. ಉಪ್ಪಿಲ್ಲ, ಖಾರ ಇಲ್ಲ, ಅದಕ್ಕೊಂದು ಮೈನಸ್ಸು ಕೊಡಲ್ಲ ಅಂತ ಹೇಳಿದ್ರು. ಆ್ಯಂಡ್ ಈ ಸ್ವೀಟ್ನ ಯಾಕಾದರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಇಷ್ಟ ಇದಕ್ಕೆ 250 ರೂಪಾಯಿ ಕೊಟ್ಟೆ. ರಸಗುಲ್ಲ ಥರ ಇದೆ ಅಷ್ಟೇ, ವರ್ತೆ ಇಲ್ಲ ಅಂತ ಹೇಳ್ತೀನಿ. ಟ್ರೈ ಮಾಡೋಕ್ಕೆ ಹೋಗ್ಬಿಡಿ.